ಗೌತಮ್‌ಗೆ ರಾಜು ಅವರು ತನ್ನನ್ನು ನೋಡಿ ಮುಖ ಬಿಗಿದುಕೊಂಡದ್ದು ನೆನಪಾಗಿತ್ತು. ವಿಷಯ ಎಲ್ಲಿಂದ ಶುರುವಾಯ್ತು ಅಂತ ಏನಾದ್ರೂ ಗೊತ್ತಾ ಕೇಳಿದ್ದ. 15 ದಿನದ ಹಿಂದೆ ನನ್ನ ಮಿಸೆಸ್‌ನಿಂದ ತಿಳಿಯಿತು. ಲೇಡೀಸ್ ಕ್ಲಬ್‌ನಲ್ಲಿ ಇದೇ ವಿಷಯ ಚರ್ಚೆ ಆಗ್ತಾ ಇದೆ ಅಂತೆ. ಹೆಂಗಸರು ಮಾತನಾಡಿ ಮರೆತು ಬಿಡ್ತಾರೆ. ಅಲ್ಲದೆ ಇದೆಲ್ಲ ಗಾಳಿ ಸುದ್ದಿ ಎಂದು ಸುಮ್ಮನಾದೆ. ನಿಮ್ಗೆ ಹೇಳುವ ಧೈರ್ಯವಾಗ್ಲಿಲ್ಲ. ಆದ್ರೀಗ ಎಲ್ಲಾ ಕಡೆ ಎಂದಿದ್ದರು. ಅದೇ ಲೇಡೀಸ್ ಕ್ಲಬ್‌ನ ಮೆಂಬರ್‌ಗಳಲ್ಲಿ ಮೊದಲನೇ ಸ್ಥಾನ ಸುಹಾನದು ಎಂದು ತಿಳಿದಿತ್ತು. ಇದರ ಹಿಂದೆ ಯಾರಿದ್ದಾರೆ ಎಂದು ಗೊತ್ತಾಯಿತು ಎಂದವನು ಯಾರಿಗೂ ತಿಳಿಸದೆ ಹೊರಗೆ ಬಂದು ಕಾರ್ ಸ್ಟಾರ್ಟ್ ಮಾಡಿ, ನೀನು ಹಬ್ಬಿಸಿರುವ ವಿಷಯವನ್ನೇ ನೀನೇ ತಡೆದು ಸರಿಪಡಿಸಬೇಕು ಸುಹಾನ ನಿನ್ನನ್ನು ಬೀದಿಗೆ ತರದೇ ಇದ್ರೆ ನಾನು ಗೌತಮ್ ವರ್ಮನೇ ಅಲ್ಲ ಎಂದು ಹೇಳುತ್ತಲೇ ಅವಳ ಮನೆಗೆ ಹೋಗುವ ರಸ್ತೆಯ ಕಡೆಗೆ ಕಾರು ತಿರುಗಿಸಿದ್ದ. ಗೌತಮ್ ತನ್ನ ಮೊಬೈಲ್ ಕೈಗೆತ್ತಿಕೊಂಡ. ಒಂದು ನಿಮಿಷ ಬೇಡ ಎನಿಸಿದರು ಮುಂದೆ ಇವಳು ನನ್ನ ನಾಲಾಯಕ್, ಜೀವನದಲ್ಲಿ ತಲೆ ಹಾಕಬಾರ್ದು ಎಂದರೆ ಇದರ ಅವಶ್ಯಕತೆ ಇದೆ. ಒಮ್ಮೆ ಕ್ಷಮಿಸಿದ್ದು ಆಗಿದೆ ಎಂದುಕೊಂಡವನು ಪೂರ್ತಿ ವಿಡಿಯೋ ಕಳಿಸದೆ 5 ನಿಮಿಷಗಳದ್ದು ವಿಡಿಯೋ ದೃಶ್ಯವನ್ನು ನಾಯರ್ ಹಾಗೂ ಸುಹಾನ ಇಬ್ಬರ ವಾಟ್ಸಪ್ಗೂ ಕಳಿಸಿಕೊಟ್ಟಿದ್ದ. ಮೊಬೈಲ್ ಕೈಯಲ್ಲೇ ಇದ್ದ ಕಾರಣ ಬಂದ ಮೆಸೇಜ್ ನೋಡುತ್ತಲೇ ನಾಯರ್ ಮುಖ ವಿವರ್ಣವಾಗಿತ್ತು. ಸುಹಾನ ಸುಹಾನ ಧ್ವನಿ ನಡುಗುತ್ತಿದ್ದರು, ಜೋರಾಗಿ ಕಿರುಚುತ್ತಿದ್ದರು. ಇವರಿಗೇನಾಯ್ತು ಹೇಳಿಕೊಂಡೇ ತನ್ನ ರೂಮಿನಿಂದ ಬಂದ ಸುಹಾನ, ಏನಾಯ್ತು, ಯಾಕೆ ಹೀಗೆ ಕೂಗಾಡ್ತಿದ್ದೀರಾ ಎಂದಿದ್ದಳು. ಹೆಜ್ಜೆ ಎತ್ತಿಡಲಾಗದಂತೆ ಕುಸಿದಿದ್ದರು. ಬಳಿ ಬಂದವಳ ಕೆನ್ನೆಗೆ ಬೀಸಿ ಬೀಸಿ ಹೊಡೆದಿದ್ದರು. ಅದೇ ಸಮಯಕ್ಕೆ ಬಂದ ಗೌತಮ್ ಬಾಗಿಲ ಬಳಿ ನಿಂತಿದ್ದ. ಸುಹಾನ, ಯಾಕ್ರಿ ನಿಮ್ಗೇನಾಯ್ತು, ಈ ರೀತಿಯ ಹೆಂಡತಿ ಜೊತೆ ನಡೆದುಕೊಳ್ಳುವುದಾ ಎಂದವಳು ಆವೇಶದಿಂದ ಕೂಗಿದಳು. ನಾಯರ್, ನೀನು ಮಾಡಿರುವ ಕೆಲಸಕ್ಕೆ ಕತ್ತರಿಸಿ ಹಾಕ್ಬೇಕು. ನೀನು ಬೇರೆ ಏನೇ ಕೆಟ್ಟ ಕೆಲಸ ಮಾಡಿದ್ರೂ ಕ್ಷಮಿಸ್ತಿದ್ದೆ, ಆದ್ರೆ ಎಂದಿದ್ದರು. ಸುಹಾನ ಈಗಾಗಲೇ ತನ್ನ ರೂಮಿನಲ್ಲಿ ಕುಳಿತು ತನ್ನದೇ ವಿಡಿಯೋವನ್ನು ನೋಡುತ್ತಿದ್ದಳು. ಗೌತಮ್ ಆ ವಿಡಿಯೋ ಕಳಿಸಿದ್ದಾನ ಇವರಿಗೆ ಎಂದುಕೊಳ್ಳುತ್ತಲೇ. ಏನಿದು, ಅವಳ ಅನಿಸಿಕೆ ನಿಜವಾಗುವಂತೆ ಸುಹಾನ ನಾಯರ್ ಬಾಡಿಗಾರ್ಡ್ ಜೊತೆ ಒಂದೇ ಮಂಚದಲ್ಲಿ ಕುಳಿತು ತಬ್ಬಿ ಆವೇಶದಿಂದ ಚುಂಬಿಸುತ್ತಾ ಮತ್ತಷ್ಟು ಮುಂದುವರಿಯಲು ನೋಡುತ್ತಿರುವ ದೃಶ್ಯಕ್ಕೆ ನಿಂತಿತ್ತು. ನಿಮ್ಮಿಬ್ಬರ ನಡುವೆ ಎಲ್ಲ ಮುಗಿದಿದೆಯಾ? ಇದನ್ನು ನೋಡಿದ್ರೆ ಅರ್ಥವಾಗ್ತದೆ, ಅದು ನನ್ನ ರೂಮಿನಲ್ಲಿ. ಇಬ್ಬರು ಛೆ, ನಾಚಿಗೆಟ್ಟ ಹೆಣ್ಣು ಎಂದಿದ್ದರು. ಸುಹಾನ ಹೇಗೋ ವಿಡಿಯೋ ಇಷ್ಟಕ್ಕೆ ನಿಂತಿದೆ ಎಂದು ತಾವಿಬ್ಬರು ಒಂದಾಗಿದ್ದ ಕ್ಷಣಗಳ ನೆನೆದು, ಅದನ್ನಿವರು ನೋಡಿದ್ರೆ ಈ ಜನ್ಮದಲ್ಲಿ ನನ್ನ ಕ್ಷಮಿಸುವುದಿರಲಿ, ಸಾಯಿಸೇ ಬಿಡ್ತಾರೆ. ಅದರಲ್ಲಿ ಇವರ ಬಗ್ಗೆ ಮಾತನಾಡಿರುವ ಮಾತುಗಳು ಇದ್ದಾವೆ. ಇವರ ಜೊತೆ ಮಾತನಾಡಿದ ನಂತರ ಗೌತಮ್ ಕೈಕಾಲು ಹಿಡಿದು ಆ ವಿಡಿಯೋ ಇವರಿಗೆ ಕಳಿಸ್ಬೇಡ, ನೀನು ಹೇಳಿದಂತೆ ಕೇಳುತ್ತೇನೆ ಎಂದು ಹೇಳಿಬಿಡ್ಬೇಕು. ಇನ್ನು ಮುಂದೆ ಅವನ ವಿಷಯಕ್ಕೆ ಹೋಗಬಾರ್ದು. ನಾನು ಅಂದುಕೊಂಡಷ್ಟು ಗೌತಮ್ ಸುಲಭ ಅಲ್ಲ. ನನ್ನ ಮನೆಯಲ್ಲಿ ನಡೆದ ಸನ್ನಿವೇಶ ಅವನಿಗೆ ತಿಳಿಯಲು ಹೇಗೆ ಸಾಧ್ಯವಾಯಿತು? ಸಾಲದಕ್ಕೆ ವಿಡಿಯೋ ಬೇರೆ ಮಾಡಿಸ್ತಾನೆ ಅಂದರೆ ನನ್ನ ಮನೆಯಲ್ಲಿ ಅವನ ಕಡೆಯವರು ಇದ್ದಾರೆ ಎಂದಾಯಿತು. ಮೊದಲು ನಾಯರ್ ಕೈಯಿಂದ ತಪ್ಪಿಸಿಕೊಂಡರೆ ಸಾಕು ಎಂದುಕೊಂಡವಳು ಅಂದು ಅಷ್ಟೇ ಆಗಿತ್ತು. ನಂತರ ನಾನು ಎಚ್ಚೆತ್ತು ಇದೆಲ್ಲ ತಪ್ಪು, ಬೇಡ ಎಂದು ಅವನನ್ನು ಹೊರಗೆ ಕಳಿಸಿಬಿಟ್ಟೆ ಎಂದಿದ್ದಳು. ನಾಯರ್, ನಾನು ನಿನ್ನ ಮಾತನ್ನು ನಂಬುವುದಿಲ್ಲ. ನೀವಿಬ್ಬರಷ್ಟು ಆವೇಶದಲ್ಲಿ ಇರುವುದನ್ನು ನೋಡಿದ್ರೆ ಮುಂದುವರೆದಿಲ್ಲ ಎಂದುಕೊಳ್ಳುವುದಕ್ಕೆ ನಾನೇನು ತಲೆ ಇಲ್ಲದವನಲ್ಲ ಎಂದಿದ್ದ. ಗೌತಮ್, ನಿಮ್ಮ ಆಲೋಚನೆ ಸರಿಯಾಗಿದೆ ನಾಯರ್ ಎನ್ನುತ್ತಾ ಒಳಗೆ ಬಂದಾಗ ಸುಹಾನ ಅವನ ಕಡೆ ಕೋಪದಿಂದ ನೋಡಿ ಮರುಗಳಿಗೆ ಪ್ಲೀಸ್ ಈ ವಿಷಯ ಇಷ್ಟಕ್ಕೆ ಬಿಡುವಂತೆ ಕಣ್ಣಿನಲ್ಲಿ ಹೇಳಿಕೊಂಡಿದ್ದಳು. ನಾಯರ್ ತಲೆ ಎತ್ತದ ಸ್ಥಿತಿಯಲ್ಲಿ ಇದ್ದರು. ತನ್ನ ಮನೆಯ ಮರ್ಯಾದೆಯ ಪ್ರಶ್ನೆ ತನ್ನ ಜೀವನಕ್ಕೆ ಕೂಡ ಸಂಬಂಧಿಸಿತು ಎನಿಸಿದಾಗ, ಗೌತಮ್, ಇದೆಲ್ಲ ಏನು, ನಿಂಗೆ ಈ ವಿಡಿಯೋ ಎಲ್ಲಿ ಸಿಕ್ತು ಕೇಳಿದರು. ಗೌತಮ್, ಏನಿದೆಲ್ಲ ಅಂದ್ರೆ ವಿಡಿಯೋದಲ್ಲಿ ಇರುವುದು ನಿಮ್ಮ ಹೆಂಡತಿ, ಅವಳನ್ನೇ ವಿಚಾರಿಸಿ ಎಂದಿದ್ದ. ಸುಹಾನಗೆ ತಿಳಿದು ಹೋಗಿತ್ತು ವಿಡಿಯೋದ ಮುಂದುವರಿದ ಭಾಗ ಅವನ ಬಳಿ ಇದೆ ಎಂದು. ಕೈ ಮುಗಿದು ಅವನ ಕಾಲಿನ ಬಳಿ ಕುಸಿದವಳು, ಗೌತಮ್, ನನ್ನ ಜೀವನ ಹಾಳು ಮಾಡಬೇಡ, ನನಗೆ ಬದಲಾಗಿ ಬದುಕಲು ಒಂದು ಅವಕಾಶ ಕೊಡು ಎಂದಿದ್ದಳು. ಸರಿ, ನಾನು ನಿನಗೆ ಒಂದು ಅವಕಾಶ ಕೊಡ್ಬೋದು, ಆದ್ರೆ ಈಗಾಗಲೇ ನೀನು ನನ್ನ ಬದುಕನ್ನು ಹಾಳು ಮಾಡಲು ವಿಷಯ ಹಬ್ಬಿಸಿದೆಯಲ್ಲ, ಅದನ್ನು ಯಾರು ಸರಿಪಡಿಸ್ತಾರೆ ಎಂದಿದ್ದ. ಆಗಲು ಸುಹಾನ ಏನು ತಿಳಿದವಳಂತೆ ಮುಖ ಮಾಡಿ, ಯಾವ ವಿಷಯ ಎಂದಿದ್ದಳು. ನಿನ್ನ ಈ ನಾಟಕ ಕಂಡರೇನೆ
ನಿನ್ನ ಸಿಗಿದು ಹಾಕುವಷ್ಟು ಕೋಪ ಬರ್ತದೆ. ಹೆಣ್ಣಿನ ಬಾಳು ಬೆಳೆಯದೇ ಇದ್ದರೂ, ಬುದ್ಧಿ ತಿಳಿಯುತ್ತಾ ಹೆಣ್ಣನ್ನು ಗೌರವಿಸದೇ ಇದ್ದರೂ ಎಂದು ಯಾವ ಹೆಣ್ಣಿನ ಮೇಲೂ ಕೈ ಮಾಡಲಿಲ್ಲ. ಮೊದಲ ಬಾರಿ ನಿನ್ನ ನೋಡಿ ಅಂತಹ ಒಂದು ಅನಿಸಿಕೆ ಬರುತ್ತಿದೆ. ಆದರೆ ನಿನ್ನ ನೋಡುವುದಕ್ಕೆ ಆದರೂ ಮುಟ್ಟಲು ಅಸಹ್ಯವಾಗುತ್ತಿದೆ ಎಂದಿದ್ದ. ನಾಯರ್ಗೆ ಅವರಿಬ್ಬರ ಮಾತುಗಳನ್ನು ನೋಡುತ್ತಾ ತಲೆ ಕೆಟ್ಟಂತೆ ಆಗಿತ್ತು. ಗೌತಮ್, ಪ್ಲೀಸ್ ಯಾವ ವಿಷಯವನ್ನು ಮುಚ್ಚಿಡ್ಬೇಡ. ದಯವಿಟ್ಟು ನಿಜ ಹೇಳು. ಏನಾಗ್ತಿದೆ ಇಲ್ಲಿ ಕೇಳಿದ್ರು. ಅವನ ಬಳಿ ತನ್ನ ಹೆಂಡತಿಯ ಮರ್ಯಾದೆ ಹೋಗುವಂತ ವಿಡಿಯೋ ಇರುವ ಕಾರಣ ತೀರ ತಗ್ಗಿದ ಧ್ವನಿಯಲ್ಲಿ ಹೇಳಿದ್ದರು. ಗೌತಮ್, ನಿಮ್ಮ ಹೆಂಡತಿಗೆ ನನ್ನ ಮೇಲಿರುವ ಹುಚ್ಚು ಬಿಡುವಂತೆ ಕಾಣುತ್ತಿಲ್ಲ. ಅಂದು ಆದ್ರಿಗೆ ಆಕ್ಸಿಡೆಂಟ್ ಮಾಡಿಸಿ ನಿಮ್ಮ ಹೆಂಡತಿ ಅದನ್ನು ನನ್ನ ತಲೆಗೆ ಕಟ್ಟಲು ನೋಡಿದರು. ಈಗ ಸೊಸೈಟಿಯಲ್ಲಿ ಆದ್ರಿಗೆ ಆಕ್ಸಿಡೆಂಟ್ ಆದಾಗ ಗರ್ಭಿಣಿಯಾಗಿದ್ಲು. ಅವಳ ಹೊಟ್ಟೆಯಲ್ಲಿದ್ದ ಮಗುವಿಗೆ ನಾನೇ ತಂದೆ ಎಂದು ಎಲ್ಲರ ಬಳಿಯೂ ಹೇಳಿಕೊಂಡು ಬರುತ್ತಿದ್ದಾರೆ. ಇವರ ಪ್ರಕಾರ ಇಂಥ ವಿಷಯಗಳನ್ನು ನಂಬಿ ಯಾರು ನನಗೆ ಹೆಣ್ಣು ಕೊಡಲು ಬರುವುದಿಲ್ಲ. ಜೀವನ ಪೂರ್ತಿ ಒಂಟಿಯಾಗಿ ಉಳಿದಾಗ ಎಂದೋ ಒಂದು ದಿನ ಇವರ ತಾಳ್ಮೆಗೆ ಕುಣಿಯುತ್ತೇನೆ, ಇವರ ಆಸೆ ನೆರವೇರಿಸುತ್ತೇನೆ ಎಂದುಕೊಂಡು ಬಿಟ್ಟಿದ್ದಾರೆ. ನನ್ನ ಬಗ್ಗೆ ಮೇಡಮ್ ಸರಿಯಾಗಿ ಅಂದಾಜಿಸಲಿಲ್ಲ ಎಂದು ಕಾಣುತ್ತದೆ. ಇದೊಂದೇ ಅಲ್ಲ, ಇನ್ನು ಹಲವು ವಿಡಿಯೋಗಳು, ಇವರ ವಿರುದ್ಧ FIR, ಕೇಸು ದಾಖಲು ಆಗುವಂತಹ ಕೆಲವು ಆಕ್ರಮ ಬಿಸಿನೆಸ್ ದೃಶ್ಯಗಳು ಪ್ರತಿಯೊಂದು ನನ್ನ ಬಳಿ ಇದೆ. ನೀ ನನ್ನ ಭವಿಷ್ಯ ಹಾಳು ಮಾಡಲು ಬಂದಾಗ ನಿನ್ನನ್ನು ಹಿಡಿತದಲ್ಲಿ ಇಡುವ ಅಂಕುಶದ ಬಗ್ಗೆ ಯೋಚಿಸದೇ ಇರ್ತೀನ ಎಂದಿದ್ದ. ಸುಹಾನ ಕಣ್ಣಲ್ಲಿ ಅಚ್ಚರಿ, ಭಯ ಬೆರೆತರೆ ನಾಯರ್ ಕಣ್ಣಲ್ಲಿ ನಾಚಿಕೆಯ ಜೊತೆಗೆ ಕುತೂಹಲ ಮೂಡಿತು. ನಾಯರ್, ಪ್ಲೀಸ್ ಅದನ್ನೆಲ್ಲ ನನಗೆ ಕಲಿಸಿ, ಹಾಗೆ ಎಲ್ಲವನ್ನು ಡಿಲೀಟ್ ಮಾಡಿ ಎಂದಿದ್ದರು. ಗೌತಮ್ ವ್ಯಂಗ್ಯವಾಗಿ ನೋಡಿದವನು. ಇದನ್ನೆಲ್ಲ ಸಂಪಾದನೆ ಮಾಡಿದ್ದು ನಿಮ್ಗೆಲ್ಲ ಕೊಟ್ಟು ಸುಮ್ಮನೆ ನಿಮ್ಮ ಮಾತು ನಂಬಿ ಹೋಗಲಲ್ಲ. ಕಳೆದ ಬಾರಿ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಮತ್ತೆ ಇವಳು ನನ್ನ ವಿಷಯಕ್ಕೆ ಬರುವುದಿಲ್ಲ ಎಂದುಕೊಂಡು ಹೋಗಿದ್ದೆ. ಆದರೆ ಈ ಬಾರಿ ಸೊಸೈಟಿಯಲ್ಲಿ ಪೂರಾ ನನ್ನ ಹೆಸರನ್ನು ಕೆಟ್ಟದಾಗಿ ಹಾಳು ಮಾಡಲು ಸಂದರ್ಭ ಬಳಸಿಕೊಂಡು ಯೋಜನೆ ರೂಪಿಸಿದ್ದಾಳೆ. ಸುಮ್ಮನೆ ಹೇಗೆ ಬಿಟ್ಟು ಬಿಡಲಿ ಎಂದಿದ್ದ. ಸುಹಾನಗೆ ಸಂದರ್ಭ ಅರಿವಾಗಿತ್ತು. ನೇರ ಗೌತಮ್ ಕಾಲ ಬಳಿ ಕುಸಿದವಳು. ಇದೊಂದು ಬಾರಿ ನನ್ನ ಕ್ಷಮಿಸಿಬಿಡಿ ಗೌತಮ್. ನಂತರ ನೀವಿರುವ ಕಡೆ ಸುಳಿಯುವುದಿಲ್ಲ, ನಿಮ್ಮ ಬಗ್ಗೆ ಯೋಚಿಸುವುದಿಲ್ಲ. ಮನದಲ್ಲಿ ಸ್ವಲ್ಪ ಆಸೆ ಉಳಿತಿತ್ತು, ಹಾಗಾಗಿ ಇಂತಹ ತಪ್ಪಾದ ಸುದ್ದಿ ಹಬ್ಬಿಸಿಬಿಟ್ಟೆ ಎಂದಿದ್ದಳು. ಗೌತಮ್, ಈಗ ನಾನು ನಿನ್ನ ಕ್ಷಮಿಸಿದ್ರೆ ನನ್ನ ಹೆಸರಿಗೆ ಮೆತ್ತಿರುವ ಮಸಿ ತೊಡೆದು ಹೋಗ್ತದಾ? ಹಾಗೆ ನನ್ನ ಬಗ್ಗೆ ಈಗಾಗಲೇ ತಪ್ಪಾಗಿ ತಿಳಿದುಕೊಂಡಿರುವವರು ಅದನ್ನು ಹಾಗೆ ನಿಜ ಎಂದು ತಿಳಿಯುತ್ತಾರೆ ತಾನೆ? ನಾನು ಏನು ತಪ್ಪು ಮಾಡದೆ ಶಿಕ್ಷೆ ಅನುಭವಿಸಬೇಕಾದ್ರೆ ನೀನು ಮಾಡಿರುವ ತಪ್ಪಿಗೆ ಶಿಕ್ಷೆ ಅನುಭವಿಸು. ನಾಳೆ ಇದು ಪ್ರತಿಯೊಬ್ಬರ ಮೊಬೈಲ್ಗೂ ಹೋಗಿ ತಲುಪುತ್ತದೆ, ಹಾಗೆ ನ್ಯೂಸ್ ಪೇಪರ್, ಟಿವಿ ಚಾನೆಲ್ಗಳಿಗೂ ಕೂಡ ತಲುಪುತ್ತದೆ ಎಂದಿದ್ದ. ಅವನ ಆಲೋಚನೆಗೆ ಗಂಡ ಹೆಂಡತಿ ಇಬ್ಬರು ಪೂರ್ತಿ ಕುಸಿದು ಹೋಗಿದ್ದರು. ಹೆಂಡತಿ ಮಾಡಿದ ತಪ್ಪನ್ನು ತಾವು ಹೊರಬೇಕಾದ ಸಂದರ್ಭ ನೆನೆದ ನಾಯರ್ ಗೌತಮ್ ಎದುರು ಕೈ ಮುಗಿದು, ಇದೊಂದು ಬಾರಿ ಕ್ಷಮಿಸಿ ಗೌತಮ್, ಇವಳು ನಿಮ್ಮ ವಿಷಯಕ್ಕೆ ಬರದಂತೆ ಮಾಡುತ್ತೇನೆ ಎಂದಿದ್ದರು. ಕಳೆದ ಬಾರಿಯೂ ಇದೇ ಮಾತು ಹೇಳಿದ್ರಿ, ಆದ್ರೆ ಮತ್ತೆ ಕಳೆದ ಬಾರಿಗಿಂತ ತುಂಬಾ ಕೆಟ್ಟದಾಗಿ ನಡೆದುಕೊಂಡಿದ್ದಾರೆ ನಿಮ್ಮ ಹೆಂಡತಿ ಎಂದಿದ್ದ. ಸುಹಾನ, ಇನ್ನು ಮುಂದೆ ನಿನ್ನ ವಿಷಯಕ್ಕೆ ಖಂಡಿತ ಬರುವ ತಪ್ಪು ಮಾಡೋದಿಲ್ಲ ಗೌತಮ್. ನಿನ್ನನ್ನು ತುಂಬಾ ಕಡಿಮೆ ಅಂದಾಜಿಸಿಬಿಟ್ಟೆ. ಈಗ ನನಗೆ ನನ್ನ ಮನೆ ಮರ್ಯಾದೆ ಮುಖ್ಯ. ಇನ್ನು ಮುಂದೆ ಎಂದು ನಿನ್ನ ವಿಷಯಕ್ಕೆ ಬರೋಲ್ಲ. ದಯವಿಟ್ಟು ಇದೊಂದು ಬಾರಿ ಕ್ಷಮಿಸು ಅಂಗಲಾಚಿ ಕೇಳಿಕೊಂಡಿದ್ದಳು. ಗೌತಮ್, ಕ್ಷಮಿಸುವಷ್ಟು ದೊಡ್ಡ ಮನಸ್ಸು ನನಗಿಲ್ಲ. ನಿನ್ನ ಅಪ್ಪಿಸಿರುವ ಗಾಳಿ ಸುದ್ದಿಯನ್ನು ನೀನೇ ತಡೆದು ನಿಲ್ಲಿಸಬೇಕು. ಅದು ಒಂದು ದಿನದೊಳಗೆ ರಾಜು ಅವರು ಅವರಾಗಿ ನನ್ನ ಬಳಿ ಬಂದು ತಪ್ಪಾಗಿ ತಿಳಿದುಕೊಂಡಿರುವ ಬಗ್ಗೆ ಮಾತನಾಡಿ ಹೋಗ್ಬೇಕು. ಹಾಗೆ ನಿನ್ನ ಲೇಡೀಸ್ ಕ್ಲಬ್ ಮೆಂಬರ್ ಇದ್ರು ನೀನು ಸತ್ಯ ಒಪ್ಪಿಕೊಳ್ಬೇಕು. ಇಲ್ಲದಿದ್ರೆ ನಾನು ಮುಲಾಜಿ ಇಲ್ಲದೆ ನನ್ನ ಬಳಿ ಇರುವ ನಿನ್ನ ವಿಡಿಯೋಗಳನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡ್ತೇನೆ ಎಂದಿದ್ದ. ತಕ್ಷಣವೇ ಸುಹಾನ, ಈಗಲೇ ಹೋಗಿ ರಾಜು ಅವರಿಗೆ, ಅವರ ಹೆಂಡತಿಗೆ ಸತ್ಯ ತಿಳಿಸಿ ಮಾತನಾಡ್ತೀನಿ. ಹಾಗೆ ನಾಳೆಗೆ ಲೇಡೀಸ್ ಕ್ಲಬ್ ಮೀಟಿಂಗ್ನಲ್ಲಿ ನಾನು ತಪ್ಪಾಗಿ ತಿಳಿದು ಬಿಟ್ಟೆ, ಆದ್ರೆ ವಿಷಯಕ್ಕೂ ಗೌತಮ್ಗೂ ಯಾವುದೇ ಸಂಬಂಧ ಇಲ್ಲ ಎಂದು ತಿಳಿಸುತ್ತೇನೆ ಎಂದಿದ್ದಳು. ಗೌತಮ್, ಇಷ್ಟು ಹೇಳಿದ್ರೆ ಸಾಲದು ಎಂದಾಗ
ಹರಿತವಳಂತೆ. ಪೂರ್ತಿ ಸತ್ಯ ಹೇಗೆ ಹೇಳಲಿ? ಆದ್ರೂ ನನಗೆ ಗೌತಮ್ ಅವರ ಮೇಲೆ ತೀರದ ದ್ವೇಷ, ಕೋಪ ಇತ್ತು. ಯಾವುದೋ ಕಾರಣಕ್ಕಾಗಿ, ಅದಕ್ಕಾಗಿ ಅವರ ಹೆಸರಿಗೆ ಮಸಿಬಳೆಯಲ್ಲಿ ಈ ರೀತಿ ತಪ್ಪಾಗಿ ವಿಷಯ ಹಬ್ಬಿಸಿದೆ. ಕ್ಷಮಿಸಿ ಎಂದು ಹೇಳಿಕೊಳ್ಳುತ್ತೇನೆ ಎಂದಿದ್ದಳು. ಗೌತಮ್ ಇವಳು ನನ್ನನ್ನು ಬಯಸಿದಳೆ ಎನ್ನುವ ವಿಷಯ ತಿಳಿದು ಮತ್ತೆ ರಾಡಿ ಆಗುವುದು ಬೇಡ ಎಂದುಕೊಂಡವನು. ಇದೆಲ್ಲ ನಾಳೆಯ ಒಳಗೆ ಆಗ್ಬೇಕು. ಹಾಗೆ ಮುಂದೆ ಯಾರ ಬಾಯಲ್ಲಾದ್ರೂ ಅಪ್ಪಿ ತಪ್ಪಿ ವಿಷಯ ಬಂದರೆ ಮುಂದಿನ ಪರಿಣಾಮ ಕೆಟ್ಟದಾಗಿರುತ್ತದೆ. ಆಗ ನಿಂಗೆ ಯೋಚಿಸಲು, ಕ್ಷಮೆ ಕೇಳಲು ಕೂಡ ಅವಕಾಶ ಕೊಡುವುದಿಲ್ಲ. ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸಬೇಕಾಗ್ತದೆ ನೀನು, ಹೇಳಿ ಹೊರಡಲು ತಿರುಗಿದ್ದ. ನಾಯರ್ ಅವರು, ಗೌತಮ್, ಅದೇನೋ FIRಗೆ ಬೇಕಾದ ಸಾಕ್ಷಿಗಳು ಎಲ್ಲ ಇದೆ ಅಂದ್ರಲ್ಲ, ಅದನ್ನೂ ತಿಳಿಸಿ ಹೋಗಿ ಎಂದಿದ್ದರು. ಇಲ್ಲ ಸರ್, ನಿಮ್ಮ ಹೆಂಡತಿಯ ಬಗ್ಗೆ ನಂಗೆ ನಂಬಿಕೆ ಇಲ್ಲ. ಹುಚ್ಚು ಹಿಡಿದಿರುವ ವ್ಯಕ್ತಿ ಯಾವ ದಾರಿ ತುಳಿಯುತ್ತಾನೋ ಇದೆಲ್ಲ ನನ್ನ ಬಳಿಯೇ ಇರಲಿ ಎಂದವನು ಅವಳ ಕಡೆ ನೋಡಿ, ಇದೇ ನಿಂಗೆ ಕೊನೆಯ ಎಚ್ಚರಿಕೆ. ನನ್ನನ್ನು ಪೂರ ಕೆಟ್ಟವನನ್ನಾಗಿ ಮಾಡಬೇಡ. ರಾಜು ಅವರು ನನ್ನ ಬಳಿ ಬಂದು ಮಾತನಾಡದಿದ್ದರೆ ಈ ವಿಡಿಯೋಗಳು ನ್ಯೂಸ್ ಚಾನೆಲ್ಗೆ ಹೋಗ್ತವೆ. ಹಾಗೆ ಮುಂದೆ ಯಾರೊಬ್ಬರಾದರೂ ನನ್ನ ಬಗ್ಗೆ ತಪ್ಪಾಗಿ ಮಾತನಾಡಿದ್ರೆ ಅದಕ್ಕೆ ನೇರವಾಗಿ ನೀನೇ ಕಾರಣ ಆಗ್ತೀಯ. ಎಲ್ಲವನ್ನು ಹೇಗೆ ಸರಿಪಡಿಸ್ತೀಯ ನೋಡು, ಹೇಳಿ ನಡೆದಿದ್ದ. ನಾಯರ್ ಅವರು ನಾಚಿಕಿಟ್ಟ ಹೆಣ್ಣೆ, ಇನ್ನು 3-4 ವಿಡಿಯೋ ಇದ್ದಾವೆ ಎನ್ನುತ್ತಾನೆ. ಸಾಲದಕ್ಕೆ ಇನ್ನೇನು ಆಕ್ರಮ ಕೆಲಸವಂತೆ. ನಿನ್ನಂತ ಹೆಂಡತಿ ಯಾವತ್ತಿದ್ದರೂ ನೆತ್ತಿ ಮೇಲೆ ತೂಗಾಡುವ ಕತ್ತಿ ಇದ್ದಂತೆ. ಹೀಗೆ ಪ್ರತಿದಿನ ನಿನ್ನಿಂದ ಏನೋ ಸಮಸ್ಯೆ ಎದುರಾಗುತ್ತದೆ ಎಂದು ಕೊರಗುವ ಬದಲು ಡಿವೋರ್ಸ್ ಕೊಟ್ಟು ಬಿಡುವುದು ಉತ್ತಮ. ಅಲ್ಲದೆ ಇನ್ನವನ ಜೊತೆ ಸಂಬಂಧ ಇಟ್ಟುಕೊಂಡಿರುವ ನಿನ್ನನ್ನು ಹೆಂಡತಿ ಎಂದು ನನಗೆ ಗೌರವಿಸಲು ಸಾಧ್ಯವಿಲ್ಲ. ಹಿಂದೆ ಲಾಯರ್ನ ಕರೆದು ಮಾತನಾಡುತ್ತೇನೆ ಎಂದಿದ್ದರು. ಸುಹಾನ, ಮಾತನಾಡಿ, ಆಗ ನಾನು ಇರುವ ಸತ್ಯವನ್ನೆಲ್ಲ ಹೇಳಿ ಒಪ್ಪಿಕೊಳ್ಳುತ್ತೇನೆ. ಆಗಲು ಹೋಗುವುದು ನಿಮ್ಮ ಮರ್ಯಾದೆಯೇ. ತಪ್ಪು ಮಾಡಿದ್ದೇನೆ, ಒಂದು ಅವಕಾಶ ಕೊಡಿ. ಇನ್ನೆಂದು ಹೀಗೆ ಆಗದಂತೆ ನೋಡಿಕೊಳ್ತೇನೆ. ನನಗಾಗಿ ಅಲ್ಲದಿದ್ದರೂ ಮಕ್ಕಳಿಗಾಗಿ ಅವಕಾಶ ಕೊಡಿ ಎಂದಿದ್ದಳು. ಅವಳ ಮಾತಿನ ಹಿಂದಿನ ಗೂಢಾರ್ಥ ಅರ್ಥ ಮಾಡಿಕೊಂಡವರು, ಇನ್ನು ಮುಂದೆ ನನ್ನ ಮನೆಯಲ್ಲಿ ನಿನ್ನ ಸ್ಥಾನ ಕೆಲಸದವಳ ಸ್ಥಾನ. ಮೊದಲು ಹೋಗಿ ಗೌತಮ್ ಹೇಳಿರುವ ಕೆಲಸ ಮಾಡಿ ಮುಗಿಸು. ನಿನ್ನಂತ ಕುಲಗೆಟ್ಟ ಹೆಣ್ಣಿನ ಮುಖ ನೋಡಲು ಅಸಹ್ಯವಾಗುತ್ತದೆ ಹೇಳಿ ತಮ್ಮ ಕೋಣೆಯ ಕಡೆಗೆ ನಡೆದಿದ್ದರು. ಸುಹಾನಗೆ ಗಂಡ ಡೈವರ್ಸ್ ಎನ್ನುವ ವಿಷಯ ಕೈಬಿಟ್ಟಿದ್ದು ಸಮಾಧಾನವೆನಿಸಿತು. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಗೌತಮ್ ವಿಷಯಕ್ಕೆ ಹೋಗಲೇಬಾರದು ಎಂದುಕೊಂಡವಳಿಗೆ ಅಂದು ನೋಡಿದ ಚಂದನ ನೆನಪಾದಾಗ ಅವನ ಆಯ್ಕೆ ಕೂಡ ಅವನಾಗೆ ವಿಶೇಷವಾಗಿದೆ. ಗೌತಮ್ ವಿಡಿಯೋ ರಿಲೀಸ್ ಮಾಡಿದರೆ ಪೂರ್ತಿ ಮಾನ ಮರ್ಯಾದೆ ಹೋಗುತ್ತದೆ. ಅದರ ಬದಲು ಸ್ವಲ್ಪ ಮಾನ ಮರ್ಯಾದೆ ಕಳೆದುಕೊಳ್ಳುವುದು ಒಳ್ಳೆಯದು. ಮೊದಲೇ ಈ ವಿಷಯ ಹರಡದಂತೆ ತಡೆಗಟ್ಟಬೇಕು. ಲೇಡೀಸ್ ಕ್ಲಬ್ನಲ್ಲಿ ನನ್ನ ಮಾನ ಮರ್ಯಾದೆ ಹೋದ್ರೂ ಪರವಾಗಿಲ್ಲ, ನಾನು ಹೇಳಿದ್ದು ಸುಳ್ಳು ಎಂದು ಹೇಳಿಕೊಂಡು ಬಿಡಬೇಕು. ಹಾಗೆ ದಿನ ಕಳೆದಂತೆ ಇವರು ಮನಸ್ಸು ಬದಲಾಗುವಂತೆ ನಡೆದುಕೊಳ್ಬೇಕು. ಯೋಚಿಸುತ್ತಲೇ ಹೊರಗೆ ಬಂದು ಕಾರ್ ಸ್ಟಾರ್ಟ್ ಮಾಡಿದವಳು ರಾಜು ಅವರ ಮನೆಗೆ ಬಂದಿದ್ದಳು. ಕೆಲಸದ ಮುತ್ತಮ್ಮ, ಮೇಡಮ್ ನೀವಿಲ್ಲಿ ಎಂದಾಗ, ಅದೆಲ್ಲ ಇರ್ಲಿ, ನಿಮ್ ಸರ್ ಮೇಡಮ್ ಇದ್ದಾರಾ ಕೇಳಿದಳು. ಇನ್ನೇನು ಬರ್ಬೋದು, ಫೋನ್ ಮಾಡಿದ್ರು ಆಗ್ಲೇ ಎಂದಾಗ, ಕಾಯುತ್ತೇನೆ, ನೀನೋಗಿ ಕೆಲಸ ನೋಡು ಹೇಳಿ ಅವರಿಗಾಗಿ ಕಾಯುತ್ತಾ ಕುಳಿತಳು. ಕಾಂಪೌಂಡ್ನಲ್ಲಿ ಕಾರು ಇಳಿದ ರಾಜ ದಂಪತಿಗಳು ನಿಂತಿದ್ದ ಕಾರನ್ನು ನೋಡಿ ಮುಖ ನೋಡಿಕೊಂಡಿದ್ದರು. ಪದ್ಮಾ ಅವರು, ಇದು ಮಿಸಸ್ ನಾಯರ್ ಅವರ ಕಾರು ಅಲ್ವಾ, ಅವಳ್ಯಾಕೆ ಬಂದಿದ್ದಾಳೆ ಎನ್ನುತ್ತಾ ಪತಿಯ ಕಡೆಗೆ ನೋಡಿದರು. ರಾಜು ಅವರು, ಮತ್ತೆ ಇವರು ಯಾಕೆ ಬಂದ್ರು? ಆದ್ರಿಗೆ ಪ್ರಜ್ಞೆ ಬಂದರೆ ಎಷ್ಟೋ ವಿಷಯ ಬಗೆಹರಿಯುತ್ತವೆ ಎಂದು ಕೊಳ್ಳುತ್ತಲೇ ಒಳಗೆ ಬಂದವರು ಬೇಡದ ನಗು ಮುಖದಲ್ಲಿ ತಂದುಕೊಂಡು, ನಮಸ್ಕಾರ ಮೇಡಮ್, ನೀವಿಲ್ಲಿ? ಮೊದಲೇ ತಿಳಿಸಿದ್ರೆ ಬೇಗ ಬರ್ತಿದ್ದೆವು ಎಂದಿದ್ದರು. ಸುಹಾನ ಅವರ ವಿನಯಕ್ಕೆ ಮುಜುಗರಗೊಂಡವಳು ಎದ್ದು ನಿಂತು ಕೈ ಮುಗಿದು, ನಾನು ಉಳಿಯಬೇಕೆಂದ್ರೆ ಇನ್ನಷ್ಟು ಕೆಳಮಟ್ಟಕ್ಕೆ ಇಳಿಯಲೇಬೇಕು ಎಂದುಕೊಳ್ಳುತ್ತಾ, ಸರ್ ನನ್ನ ಕ್ಷಮಿಸಿ ಬಿಡಿ ಎಂದಿದ್ದಳು. ರಾಜು ಅವರು, ಯಾಕೆ ಮೇಡಮ್, ಏನಾಯ್ತು ಎಂದಿದ್ದರು. ಸುಹಾನ, ಅದು ಸರ್, ನನಗೆ ನಿಮ್ಮ ಪಕ್ಕದ ಮನೆಯಲ್ಲಿರುವ ಗೌತಮ್ ವರ್ಮಾ ಅವರ ಮೇಲೆ ಮೊದಲಿನಿಂದಲೂ ಹೇಳತೀರದ ದ್ವೇಷ, ಅಸೂಯೆ ಇತ್ತು.
ಅವ್ರ ಬಿಸ್ನೆಸ್‌ನಲ್ಲಿ ಮುಂದುವರಿಯೋದು ನಂಗೆ ಇಷ್ಟ ಇರ್ಲಿಲ್ಲ. ನನ್ನ ಯಾವುದೋ ವಿಷಯದಲ್ಲಿ ಅಡ್ಡಲಾಗಿ ನಿಂತ ಒಂದು ಹುಡುಗಿಯ ಬಗ್ಗೆ ಕೋಪಗೊಂಡು ಆ ಹುಡುಗಿಯನ್ನು ಎದುರಿಸಲು ಹೇಳಿದ್ದೆ. ಆದ್ರೆ ಅದಕ್ಕೆ ಹಾದ್ರಿ ಬಲಿಯಾಗಿ ಆಕ್ಸಿಡೆಂಟ್ ನಡೆದು ಆಸ್ಪತ್ರೆ ಸೇರುವಂತೆ ಆಯ್ತು. ಅವಳ ಸ್ಥಿತಿಗೆ ನಾನೇ ನೇರವಾಗಿ ಕಾರಣ. ಹಾಗೆ ಆದ್ರಿ ಆ ಸಮಯದಲ್ಲಿ ಪ್ರೆಗ್ನೆಂಟ್ ಆಗಿದ್ದಳು ಎಂದು ನನ್ನ ಸ್ನೇಹಿತೆ ಡಾಕ್ಟರಿಂದ ವಿಷಯ ತಿಳಿದು ಗೌತಮ್ ಬಗ್ಗೆ ಇದ್ದ ದ್ವೇಷ ಇದನ್ನು ಅವರ ತಲೆಗೆ ಕಟ್ಟೋಣ ಎನಿಸಿ ಆದ್ರಿ ಗರ್ಭಿಣಿಯಾಗಿದ್ದಕ್ಕೆ ಗೌತಮ್ ಕಾರಣ ಎಂದೆಲ್ಲಾ ಕಡೆಯೂ ಹೇಳಿಕೊಂಡು ಬಂದು ಬಿಟ್ಟೆ. ಆದ್ರಿ ಹಾಗೂ ಗೌತಮ್ಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಗೌತಮ್ ಬಯಸಿದ್ದು ಮೆಚ್ಚಿದ್ದು ಮದುವೆ ಆಗಲು ನಿರ್ಧರಿಸಿದ್ದು ನಿಮ್ಮ ಮನೆಯಲ್ಲಿದ್ದ ಹುಡುಗಿ ಚಂದನಳನ್ನು ಮಾತ್ರ. ನನಗೆ ಅವರ ಮೇಲಿದ್ದ ವೈಯಕ್ತಿಕ ದ್ವೇಷಕ್ಕೆ ಎಲ್ಲಾ ಕಡೆ ಇಲ್ಲದ ವಿಷಯ ಹೇಳಿಕೊಂಡು ಬಂದು ಬಿಟ್ಟೆ. ಈಗ ಪಶ್ಚಾತ್ತಾಪವಾಗುತ್ತಿದೆ. ಹಾಗಾಗಿ ನಿಮಗೆ ನಿಜ ತಿಳಿಸಿ ಕ್ಷಮೆ ಕೇಳೋಣ ಎಂದು ಬಂದೆ. ನಿಮ್ಮ ಮಗಳ ವಿಷಯಕ್ಕೆ ಸಂಬಂಧವಿಲ್ಲದ ಗೌತಮ್ ಎಂದು ಎಲ್ಲರ ಎದುರು ಅಪರಾಧಿಯಾಗಿ ನಿಲ್ಲುವಂತಾಗಿದೆ ಎಂದಿದ್ದಳು. ಅಲ್ಲೇ ಇದ್ದ ಪದ್ಮ ಅವರು ಅವಳ ಶ್ರೀಮಂತಿಕೆ, ಘನತೆ, ಗೌರವ ಯಾವುದು ಯೋಚಿಸದೆ ಅವಳ ಕೆನ್ನೆಗೆ ಬೀಸಿ ಬೀಸಿ ಹೊಡೆದರು. ಹೆಣ್ಣ ನೀನು? ನಿಂಗೆ ಸ್ವಲ್ಪನಾದ್ರೂ ಮನುಷ್ಯತ್ವ ಇದೆಯಾ? ಅಂದ್ರೆ ನನ್ನ ಮಗಳ ಆಕ್ಸಿಡೆಂಟ್ಗೆ ನೀನು ಕಾರಣ. ನಾವೆಲ್ಲ ಗೌತಮ್ ಎಂದು ತಪ್ಪು ತಿಳಿದಿದ್ದೆವು ಎಂದಿದ್ದರು. ಸುಹಾನ, ಆದ್ರಿ ಆಕ್ಸಿಡೆಂಟ್ಗೆ ನಾನೇ ಕಾರಣ ಎಂದು ರಾಜು ಸರ್ಗೆ ಗೊತ್ತಿತ್ತಲ್ವಾ? ನಿಮ್ಗೆ ಹೇಳಿಲ್ವಾ? ನಾಯರ್ ಅವರು ರಾಜು ಅವರ ಬಳಿ ಒಮ್ಮೆ ಕ್ಷಮೆ ಕೇಳಿಬಿಡು, ಅವ್ರಿಗೆ ನಿಜ ತಿಳಿದಿದೆ ಎಂದಿದ್ದರು ಎಂದಾಗ ಪದ್ಮ ಅವರ ನೋಟ ಗಂಡನ ಕಡೆ ಹರಿದಿತ್ತು. ಅಪರಾಧಿ ಭಾವದಿಂದ ತಲೆ ತಗ್ಗಿಸಿದವರು ನಾಯರ್ ಅವರು ಈ ವಿಷಯ ಯಾರಿಗೂ ಹೇಳದಂತೆ ಕೈ ಮುಗಿದು ಕೇಳಿಕೊಂಡರು. ಹೆಂಗಸರ ಬಾಯಿಗೆ ಬಿದ್ರೆ ವಿಷಯ ಹರಡುತ್ತಾ ಹೋಗುತ್ತದೆ ಎಂದು ನಿನಗೆ ಪೂರ್ತಿ ವಿಷಯ ತಿಳಿಸಲಿಲ್ಲ ಎಂದಿದ್ದರು. ಕೋಪಗೊಂಡ ಪದ್ಮ ಅವರು ಗೌತಮ್ ಆಕ್ಸಿಡೆಂಟ್ ಮಾಡಿಸಿದ್ದು ಎಂದು ಅವನ ಮೇಲೆ ಕಂಪ್ಲೇಂಟ್ ಕೊಡಲು ಆಗುತ್ತದೆ. ಇವಳ ಮೇಲೆ ಯಾಕೆ ಕಂಪ್ಲೇಂಟ್ ಕೊಡ್ಲಿಲ್ಲ? ನೀವು ಒಬ್ಬ ತಂದೆನಾ? ಮಗಳ ಪ್ರಾಣಕ್ಕಿಂತ ನಿಮ್ಗೆ ಯಾರದೋ ವ್ಯಕ್ತಿ ಮೇಲಿರುವ ಗೌರವ ಹೆಚ್ಚಾಗಿ ಹೋಯ್ತಾ? ಅಪರಾಧಿ ಯಾರು ಎಂದು ತಿಳಿದಿದ್ದರೂ ಶಿಕ್ಷೆ ಕೊಡಿಸಲಿಲ್ಲ ಎಂದರೆ ಹೇಗೆ? ಹೇಗೋ ಇವಳು ಇಷ್ಟೊತ್ತು ಮಾತನಾಡಿದ ಮಾತುಗಳು ಹಾಲ್ ಕಡೆಗೆ ಅಡ್ಜಸ್ಟ್ ಮಾಡಿ ಇರುವ ಸಿಸಿಟಿವಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿರುತ್ತದೆ. ನನ್ನ ಮಗಳಿಗೆ ನ್ಯಾಯ ಸಿಗ್ಬೇಕು, ನಾನೇ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಡ್ತೇನೆ ಎಂದಿದ್ದರು. ರಾಜು ಅವರಿಗೆ ಇಬ್ಬತಿಯ ಮನಸ್ಥಿತಿ. ನೋಡು, ಕಂಪ್ಲೇಂಟ್ ಕೊಟ್ರೆ ಅವಳು ಪ್ರೆಗ್ನೆಂಟ್ ಆಗಿದ್ದ ವಿಷಯ ಹೊರಗೆ ಬರುತ್ತದೆ. ಸುಮ್ಮನೆ ವಿಷಯ ರಾಡಿ ಮಾಡುವುದು ಬೇಡ. ಸಹಜವಾದ ಆಕ್ಸಿಡೆಂಟ್ ಎಂದು ಸುಮ್ಮನೆ ಎದ್ದು ಬಿಡೋಣ ಎಂದಿದ್ದರು. ಸುಹನ ಹೆದರಿದ್ದರು ಬಂಡ ಧೈರ್ಯದಿಂದ, ನೋಡಿ, ಈಗ ನಾನೆಲ್ಲರಿಗೂ ಆದ್ರಿ ಗರ್ಭಿಣಿ ಆಗಿರ್ಲಿಲ್ಲ, ನಾನು ಸುಳ್ಳು ಹಬ್ಬಿಸಿದು ಎಂದು ಹೇಳಿಕೊಂಡು ಬರುತ್ತೇನೆ. ನೀವು ಕಂಪ್ಲೇಂಟ್ ಕೊಟ್ರೆ ಸತ್ಯ ಎಲ್ಲರಿಗೂ ತಿಳಿಯುತ್ತದೆ ಎಂದಿದ್ದಳು. ಮಗಳ ಮಾನ ಮರ್ಯಾದೆ ವಿಷಯ ಬಂದಾಗ ಪದ್ಮ ಅವರು ಕಂಪ್ಲೇಂಟ್ ಕೊಡುವ ವಿಷಯದ ಬಗ್ಗೆ ಹಿಂದೆ ಸರಿದಿದ್ದರು. ಮತ್ತೊಮ್ಮೆ ಸುಹನ, ನಾನು ಮಾಡಿರುವ ತಪ್ಪನ್ನು ಆದಷ್ಟು ಬೇಗ ನಾನೇ ಸರಿಪಡಿಸುತ್ತೇನೆ. ಗೌತಮ್ ಈ ವಿಷಯದಲ್ಲಿ ಯಾವ ತಪ್ಪನ್ನು ಮಾಡದೇ ಇದ್ದರೂ ಶಿಕ್ಷೆ ಅನುಭವಿಸಬೇಕಾಯಿತು. ಆಕ್ಸಿಡೆಂಟ್ ಆದ ಸಮಯದಲ್ಲಿ ನಿಮ್ ಜೊತೆ ನಿಂತು ಸಹಾಯ ಮಾಡಿದ ವ್ಯಕ್ತಿ ಬಗ್ಗೆ ನಿಮ್ಗೆ ಕೃತಜ್ಞತೆ ಇರಲಿ. ನಾನು ಪಶ್ಚಾತ್ತಾಪ ಪಟ್ಟು ನಿಮ್ಮ ಬಳಿ ಬಂದು ಕ್ಷಮೆ ಕೇಳಿದ ಹಾಗೆ ನಿಮ್ಮ ಕುಟುಂಬದಿಂದ ಗೌತಮ್ ಹೆಸರು ಹಾಳಾಗಿದೆ. ನೀವು ಒಮ್ಮೆ ಹೋಗಿ ಅವರ ಜೊತೆ ಮಾತಾಡಿ, ಅವನು ಮಾಡಿರುವ ಸಹಾಯ ಮರೆಯಬೇಡಿ ಹೇಳಿ ಹೊರಗೆ ನಡೆದಿದ್ದಳು. ಹೊರಗೆ ಬಂದು ಕಾರಿನಲ್ಲಿ ಕುಳಿತವಳಿಗೆ ಒಂದು ರೀತಿಯ ನಿಶ್ಚಿಂತೆ ಎನಿಸಿತು. ಮಾಡಿದ ತಪ್ಪು ಒಪ್ಪಿಕೊಳ್ಳಲು ಧೈರ್ಯ ಇರಬೇಕು. ಒಪ್ಪಿಕೊಂಡಾಗ ಕೂಡ ಅವಮಾನದ ನಡುವೆ ಈ ರೀತಿ ನಿಶ್ಚಿಂತೆ ಸಿಗುತ್ತದೆ. ಇನ್ನು ನಾಳೆ ಲೇಡೀಸ್ ಕ್ಲಬ್ನಲ್ಲಿ ಹಾಗೆ ನಾನು ಯಾರ್ಯಾರಿಗೆ ವಿಷಯ ತಿಳಿಸಿದ್ದೇನೆ ಎಲ್ಲರಿಗೂ ಸತ್ಯ ತಿಳಿಸಿ ಬಿಡಬೇಕು. ಸ್ವಲ್ಪ ಅವಮಾನ ಆಗುತ್ತದೆ ಅಷ್ಟೇ, ಆದ್ರೆ ಹಣದ ಮುಂದೆ ಬೇಗ ಅದನ್ನು ಮರೆತು ಬಿಡುತ್ತಾರೆ. ಇನ್ನು ಗೌತಮ್ ಜೀವನದಲ್ಲಿ ನನ್ನ ಚಾಪ್ಟರ್ ಮುಗಿದಂತೆ. ಇನ್ನ ಅವನನ್ನು ಬಯಸಿದರೆ ನನಗೆ ಹುಲಿಗಾಲವಿಲ್ಲ. ಈ ಸತ್ಯ ಮೊದಲೇ ಅರ್ಥ ಮಾಡಿಕೊಂಡಿದ್ದರೆ ಇಂದು ನನ್ನ ಗಂಡನ ಎದುರಿಗೆ ಅವಮಾನಕ್ಕೆ ಒಳಗಾಗುವ ಸಂದರ್ಭ ಬರುತ್ತಿರಲಿಲ್ಲ ಎಂದು ನಿಟ್ಟುಸಿರು ಬಿಟ್ಟವಳು ಕಾರ್ ಸ್ಟಾರ್ಟ್ ಮಾಡಿದಳು. ಹಾಗೆ ಸುಮ್ಮನೆ ಎರಡು ಕೈಯಲ್ಲಿ
ತಲೆ ಹಿಡಿದು ಕುಳಿತ ಗಂಡನನ್ನು ನೋಡಿ, ಈಗ ಹೀಗೆ ಕುಳಿತರೆ ಏನು ಬಂತು ಪ್ರಯೋಜನ? ನಮಗೆ ಬೇಕಾದವರ ಬಳಿಯಲ್ಲಿ ಅವರ ಆದ್ರಿ ಬಗ್ಗೆ ಗೌತಮ್ ಬಗ್ಗೆ ಮಾತನಾಡಿದಾಗ ಅವನಿಂತ ದ್ರೋಹಿ ಎಂದುಕೊಂಡಿರಲಿಲ್ಲ ಎಂದು ಹೇಳುತ್ತಾ ಬಂದ್ರಿ. ನಾನು ಎಷ್ಟು ಹೇಳಿದೆ ಆ ಹುಡುಗ ಅಂತವನಲ್ಲ ಎಂದು. ನನ್ನ ಮಾತು ನಂಬಲೇ ಇಲ್ಲ. ನಮಗೆ ಆಗದವರು ಹೋಗಿ ರಾಜು ಅವರ ಹೀಗೆಲ್ಲ ನಿನ್ ಬಗ್ಗೆ ಹೇಳಿದ್ರು ಎಂದ್ರೆ ಅವ್ರು ಏನೆಂದುಕೊಳ್ಳುವುದಿಲ್ಲ. ನಮ್ಮಿಬ್ಬರದು ಸ್ವಂತ ಮನೆ, 2 ಕುಟುಂಬಗಳು ಇಲ್ಲೇ ಕೊನೆವರೆಗೂ ಇರುತ್ತವೆ. ಇಂಥ ಮನಸ್ತಾಪ ಕಿರಿಕಿರಿ ಜೊತೆ ಇರ್ಬೇಕಾ? ಎಷ್ಟು ಒಳ್ಳೆಯ ಆತ್ಮೀಯತೆ ಸ್ನೇಹ ಇತ್ತು 2 ಕುಟುಂಬಗಳ ನಡುವೆ. ಈಗ ಬಂದಿದ್ದ ಹೆಂಗಸ್ನಿಂದ ಎಲ್ಲ ಹಾಳಾಯ್ತು. ಆದ್ರೆ ನಮ್ಮಿಂದ ಕೆಟ್ಟ ಹೆಸರು ಹೊತ್ತುಕೊಂಡಿರೋದು ಗೌತಮ್. ಅಂದು ಗೌತಮ್ ಆಸ್ಪತ್ರೆಯಲ್ಲಿ ಸಹಾಯ ಮಾಡದೇ ಇದ್ದಿದ್ರೆ ಅಂದೇ ಸಮಾಜದ ಎದುರು ನಮ್ಮ ಮಗಳ ವಿಷಯ ಹೊರಗೆ ಬರುತ್ತಿತ್ತು. ಅಂದು ಗೌತಮ್ ಕುಟುಂಬ ಎಷ್ಟು ಒತ್ತಾಸೆಯಾಗಿ ನಿಂತರು. ಸಂಬಂಧಿಕರಂತೆ ಅಂತಹ ಕುಟುಂಬಕ್ಕೆ ನಾವು ನೀಡಿದ ಉಡುಗೊರೆ ಅಪಮಾನ. ಮೊದಲು ಹೋಗಿ ನಡೆದದ್ದನ್ನು ತಿಳಿಸಿ ಗೌತಮ್ ಹಾಗೂ ಅವರ ಮನೆಯವರು ಕ್ಷಮೆ ಕೇಳೋಣ. ನಡೆದಿರುವ ತಪ್ಪನ್ನು ಪೂರ್ತಿ ಬದಲಾಯಿಸಲಾಗುವುದಿಲ್ಲ. ಕ್ಷಮೆ ಆದ್ರೂ ಕೇಳಿದ್ರೆ ನೆಮ್ಮದಿಯಾಗಿ ಇರಬಹುದು. ಇಲ್ಲದೆ ಇದ್ರೆ ಇದೇ ಪಾಪ ಪ್ರಜ್ಞೆಯಲ್ಲಿ ದಿನವೂ ನರಳಬೇಕಾಗುತ್ತದೆ ಎಂದಿದ್ದರು. ರಾಜು ಅವರಿಗೂ ಹೆಂಡತಿಯ ಮಾತು ಸರಿ ಎನಿಸಿತು. ಅಷ್ಟು ದೊಡ್ಡ ಗಣ್ಯ ವ್ಯಕ್ತಿಯ ಹೆಂಡತಿ ಬಂದು ತನ್ನ ತಪ್ಪು ಒಪ್ಪಿಕೊಂಡು ಕ್ಷಮೆ ಕೇಳಿ ಹೋಗುವಾಗ ನಾವು ಕೂಡ ಮಾಡಿರುವ ತಪ್ಪನ್ನು ಕ್ಷಮೆ ಕೇಳುವ ಮೂಲಕ ಯಾಕೆ ತಿದ್ದಿಕೊಳ್ಬಾರ್ದು ಎನಿಸುತ್ತಲೇ ಗೌತಮ್ ಮನೆ ಕಡೆಗೆ ಹೆಂಡತಿಯನ್ನು ಕರೆದುಕೊಂಡು ನಡೆದಿದ್ದರು. ಬಂದ ದಂಪತಿಗಳನ್ನು ನೋಡುತ್ತಲೇ ಇಂದ್ರಾಣಿಯವರ ಮನದಲ್ಲಿ ಆಸೆಯ ಕಿರಣವೊಂದು ಮೂಡಿತು. ಬನ್ನಿ, ಇತ್ತೀಚೆಗೆ ಬರಲೇ ಇಲ್ಲ. ಅದೇ ಮೊದಲಿನ ಆತ್ಮೀಯತೆಯಿಂದ ಹೇಳುತ್ತಲೇ ಸ್ವಾಗತಿಸಿದ್ದರು. ಹಾಗೆ ಚೆನ್ನಯ್ಯನಿಗೆ ಗೌತಮ್ನನ್ನು ಕರೆಯುವಂತೆ ಹೇಳಿದ್ದರು. ರಾಜು ದಂಪತಿಗಳು ಕುಳಿತುಕೊಳ್ಳುತ್ತಾ ಗೌತಮ್ ಜೊತೆ ಸ್ವಲ್ಪ ಮಾತನಾಡಬೇಕಾಗಿತ್ತು ಎಂದಿದ್ದರು. ಬಂದ ಗೌತಮ್ ಅವರ ಎದುರು ಕುಳಿತು ತನಗೆ ಗೊತ್ತಿದ್ದರು. ಹೇಳಿ ಸರ್, ಏನು ಬಂದ ವಿಷಯ? ತನ್ನದೇ ಗತ್ತಿನಿಂದ ಕೇಳಿದ. ರಾಜು ಅವರಿಗೆ ಮಾತನಾಡಲು ನಾಲಗೆ ತಡವರಿಸಿತು. ಅವರ ಸ್ಥಿತಿ ನೋಡಿ ಪದ್ಮ ಅವರೇ, ನಮ್ಮಿಂದ ದೊಡ್ಡ ತಪ್ಪು ನಡೆದು ಹೋಗಿದೆ. ಈಗಷ್ಟೇ ಸತ್ಯ ತಿಳಿಯಿತು. ಹಾಗಾಗಿ ನಿಮ್ಮ ಕ್ಷಮೆ ಕೇಳಿ ಹೋಗೋಣ ಎಂದು ಬಂದೆವು ಎನ್ನುತ್ತಾ ಸುಹಾನ ಹೇಳಿ ಹೋದದ್ದನ್ನು ತಿಳಿಸಿ, ನಾವು ನಂಬದೇ ಇದ್ದರು ಸಮಯ ಸಂದರ್ಭ ಪರಿಸ್ಥಿತಿ ನಂಬುವಂತೆ ಮಾಡಿಬಿಟ್ಟಿತ್ತು ಎಂದಿದ್ದರು. ಗೌತಮ್ ಇದನ್ನು ಹೆಚ್ಚಾಗಿ ಬೆಳೆಸಲು ಇಚ್ಛಿಸದೆ, ಸತ್ಯ ನಿಮಗೆ ತಿಳಿಯುತ್ತಲ್ಲ, ಅದೇ ಮುಖ್ಯ. ಇನ್ನೊಬ್ಬರ ಬಗ್ಗೆ ಏನಾದ್ರೂ ಅಂದುಕೊಳ್ಳುವಾಗ ಒಮ್ಮೆ ಪರಾಮರ್ಶಿಸಿ ನೋಡಿ ಎಂದಿದ್ದ. ರಾಜು ಅವರು, ನನ್ನಿಂದ ದೊಡ್ಡ ತಪ್ಪಾಗಿದೆ ಗೌತಮ್. ನಿನ್ನ ಬಗ್ಗೆ ತಿಳಿದಿದ್ದು ಕೂಡ ಬೇರೆಯವರು ಹೇಳಿದ ಮಾತನ್ನು ನಂಬಿಬಿಟ್ಟೆ. ನಮ್ಮೆರಡು ಕುಟುಂಬದ ನಡುವಿನ ಬಾಂಧವ್ಯ ಎಷ್ಟು ಉತ್ತಮವಾಗಿತ್ತು, ಅದನ್ನು ನನ್ನ ಕೈಯಾರೆ ನಾನೇ ಕೆಡಿಸಿಕೊಂಡು ಬಿಟ್ಟೆ. ದಯವಿಟ್ಟು ಕ್ಷಮಿಸಿ, ನಡೆದುದನ್ನು ಮರೆತು ಬಿಡು. ಮೊದಲಿನಂತೆ ಇರೋಣ ಎಂದವರು ತಮ್ಮ ಮೊಬೈಲ್ ರಿಂಗ್ ಆದ ಸದ್ದಿಗೆ 1 ನಿಮಿಷ ಎನ್ನುತ್ತಾ ಡಾಕ್ಟರ್ ನಂಬರ್ ನೋಡುತ್ತಲೇ ಕರೆ ಸ್ವೀಕರಿಸಿದರು. ಗಾಬರಿ ಜೊತೆಗೆ ಕೊಂಚ ಸಂತೋಷ ಆತಂಕದಿಂದ ಮಾತನಾಡಿದವರು, ಹೌದಾ, ಈಗ್ಲೇ ಬರ್ತೀವಿ ಎಂದು ಹೇಳಿ ಕರೆ ತುಂಡರಿಸಿದರು. ಪದ್ಮಾ ಅವರು, ಯಾರದ್ದು ಫೋನ್? ನೀವ್ಯಾಕೆ ಹೀಗೆ ಗಾಬರಿಗೆ ಒಳಗಾಗಿದ್ದೀರಾ ಎಂದಿದ್ದರು. ರಾಜು ಅವರು, ಆದ್ರಿಯನ್ನು ಟ್ರೀಟ್ ಮಾಡುತ್ತಿರುವ ಡಾಕ್ಟರ್ ನಿಂದ ಕರೆ ಬಂದದ್ದು. ಈಗ ಕೆಲ ಕ್ಷಣಗಳ ಹಿಂದೆ ಒಮ್ಮೆ ಕಿರಿಚಿಕೊಂಡು ಕಣ್ಣು ಬಿಟ್ಟು ಡಾಕ್ಟರ್ ನೋಡಿ ಮತ್ತೆ ಕೆಲ ಕ್ಷಣಗಳಲ್ಲಿ ಆಯಾಸಗೊಂಡು ಪ್ರಜ್ಞೆ ತಪ್ಪಿದಾಳಂತೆ. ಕೊನೆಗೂ ನಾವು ಇಷ್ಟು ದಿನದಿಂದ ಕಾಯ್ದ ದಿನ ಬಂದು ಬಿಡ್ತು, ಬಾ ಹೊರಡೋಣ ಎಂದವರು. ಗೌತಮ್, ಕ್ಷಮಿಸಿಬಿಡು, ಮನಸ್ಸಿನಲ್ಲಿ ಏನು ಇಟ್ಕೊಳ್ಬೇಡ. ಆದ್ರಿಗೆ ಪ್ರಜ್ಞೆ ಬರುತ್ತಲೇ ಒಂದಷ್ಟು ಗೊಂದಲಗಳು ಬಗೆಹರಿಯುತ್ತವೆ ಹೇಳಿ ಹೊರ ನಡೆದಿದ್ದರು. ಕತೆ ಮುಂದುವರಿಯುತ್ತದೆ. ಹಾಗೆ ಯಾರೆಲ್ಲ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ದಯವಿಟ್ಟು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡಿ.